ಸರ್ಪ್ರೈಸ್ ಆಗಿರ್ಲಿ. ಸೊ ಈಗ ಹೇಳಲಿಕ್ಕಿಲ್ಲ, ಒಂದು ಸ್ಪೆಷಲ್ ಆಗಿರೋ ಒಂದು ವಿಷಯನೇ ಉಂಟು ಆಕ್ಚುಲ್ ಆಗಿ. ಎಂತ ಹೇಳಿದ್ರೆ ಈಗ ಹೇಳುದಾ, ನೆಕ್ಸ್ಟ್ ಲೆವೆಲ್ ಸಾಂಗ್ ಮಾತ್ರ ಆಯ್ತಾ. ಈ ಉತ್ತರ ಕರ್ನಾಟಕದ ಕೆಲವು ಸಾಂಗ್ಸ್ ನೀವು ಕನ್ನಡದಲ್ಲಿ ನೋಡಿರ್ಬೋದು. ಹೈಯೆಸ್ಟ್ ಓಡಿದ ಸಾಂಗ್ ಯಾವುದು ಅಂತ ಕೇಳಿದ್ರೆ ನಾ ಡ್ರೈವರ್ ಅಂತ ಒಂದು ಸಾಂಗ್ ಉಂಟು. ಅದೇ ಹೈಯೆಸ್ಟ್ ಓಡಿದ ಸಾಂಗ್. ನೀವು ಲೆಕ್ಕ ಹಾಕಿ ಎಷ್ಟೆಲ್ಲ ಪಾಪ್ಯುಲರ್ ಆಕ್ಟರ್ಸ್ ಇದ್ದಾರೆ ನಮ್ಮ ಕನ್ನಡದಲ್ಲಿ, ಬಟ್ ಅವರೆಲ್ಲರಿಗಿಂತ ಸಹ ಜಾಸ್ತಿ ಬಂದು ನೋಡಿ ಡ್ರೈವರ್ ಹೇಗಾಗಿದೆ ನೋಡಿ. ಇದು ಪ್ರತಿ ಸತಿ ಬರುವಾಗಲೂ ಚೇಂಜ್ ಆಗಿದೆ ನೋಡಿ. ಮೊನ್ನೆ ಬರುವಾಗ ಇದಾಗಿರ್ಲಿಲ್ಲ, ಕಾಂಕ್ರೀಟ್ ಆಗಿರ್ಲಿಲ್ಲ, ಇಲ್ಲಿ ಹಾಗಿಲ್ಲ ಆಯ್ತಾ ಲಕ್ಷ್ಮಿ, ಮೊನ್ನೆ ಕಾಂಕ್ರೀಟ್ ಆಗಿದ್ದಾಗಿರ್ಲಿಲ್ಲ ಅಲ್ಲ. ಸರ್ವಿಸ್ ರೋಡ್ ಮಾಡಿದೆ ಇಲ್ಲಿ ಕೆಳಗಿಂದ ನೋಡಿ. ಸರ್ವಿಸ್ ರೋಡ್ ಮೊನ್ನೆ ಆಗಿಲ್ಲ ಆಯ್ತು, ಈಗ ಆಗಿದೆ ಸ್ವಲ್ಪ ಉಂಟು ನೋಡಿ. ಈಗ ಈ ಮೊನ್ನೆ ಎಲ್ಲ ಈ ಅಂಗಡಿಗಳ ಸಮೇತ ಇರ್ಲಿಲ್ಲ, ಸಿಕ್ಕಾಪಟ್ಟೆ ಮಳೆ ಇತ್ತು ಲಾಸ್ಟ್ ಮಂತ್ ಅಲ್ಲಿ ಅಲ್ಲ, ಇದೇ ಮಂತ್ ಅಲ್ಲಿ ಫಸ್ಟ್ ವೀಕ್ ಅಲ್ಲಿ ಭಯಂಕರ ಇತ್ತು ನೋಡಿ. ಕೆಲವು ಅಂಗಡಿಗೆಲ್ಲ ಖಾಲಿ ಕೂತ್ಕೊಂಡಿದ್ದಾರೆ. ನಾ ಫುಲ್ ಜರ್ನಿ ಎಲ್ಲ ನಾನಷ್ಟು ರೆಕಮೆಂಡ್ ಮಾಡೋದಿಲ್ಲ. ಒಂದು ಸರ್ತಿ ಬೇಕಾದ್ರೆ ಯಾವತ್ತಾದ್ರೂ ಒಂದು ಸುಮ್ಮನೆ ಒಂದು ಟ್ರೈ ಮಾಡಿಲ್ಲ ಅಂತ ಹೇಳಿದಾಗ ಟ್ರೈ ಮಾಡ್ಬೋದು ಅಷ್ಟೇ. ಟೇಸ್ಟ್ ಅನ್ನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು ಅಂತ ಏನಿಲ್ಲ. ಅಂದ್ರೆ ತುಂಬಾ ಜನ ಬರ್ತಾರೆ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಎಂತ ಮಾಡ್ತಾರೆ ಅಂದ್ರೆ ಮ್ಯಾಕ್ಸಿಮಮ್ ಆಗಿ ಯಾವುದೇ ಒಂದು ಐಟಮ್ ಆಗಿಲ್ಲ, ಮಣ್ಣಿನ ಮಡಿಕೆ ಮಾಡುವವರು ಭಾರಿ ಕಮ್ಮಿ ಆಗಿದ್ದಾರೆ. ಹುಡುಗರೆಲ್ಲ ಇಂಜಿನಿಯರ್ಗಳಾಗಿದ್ದಾರೆ. ಇಂಜಿನಿಯರ್ಗಳಾಗದಿದ್ರೆ ಹುಡುಗಿ ಕೊಡುದಿಲ್ಲ. ಈಗ ಮಣ್ಣಿನ ಮಡಿಕೆ ಮಾಡೋರಿಗೆ ಹುಡುಗಿ ಕೊಡುದಿಲ್ಲ ಅಂತ, ಅದಕ್ಕೆಲ್ಲ ಇಂಜಿನಿಯರ್ ಆಗಿದ್ದಾರೆ. ಆಗ್ಬೋದಾ? 250 ಅಂತೆ. ನಮ್ಮ ಊರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ರೇಟ್ ಅಂತ ಅನಿಸ್ತಾ ಉಂಟು. ಅಂದರೆ ಆನ್ಲೈನಲ್ಲಿ ಇನ್ನೊಂದು 2-3 ವರ್ಷ ಕಳೆದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿ ಇಷ್ಟು ಸಣ್ಣ ಮಣ್ಣಿನ ಮಡಿಕೆಗೆ ಒಂದು 700-800 ರೂಪಾಯಿ ಕೊಡಬೇಕಾಗುತ್ತೆ. ಸುಮಾರು ಐಟಮ್ಗಳು ಆ ಥರ ಆಗಿದೆ ಈಗ ಆನ್ಲೈನಲ್ಲಿ ಸಿಕ್ಕಾಪಟ್ಟೆ ರೇಟಿಗೆ ಸೇಲ್. ಒಂದೇ ರೋಡು ನೋಡಿ, ಈ ಥರ ರೋಡು. ಸೊ ಇದು ಸ್ಟ್ರೈಟ್, ಎಲ್ಲಿ ಡಿವಿಯೇಷನ್ ಇಲ್ಲ, ಒಂದೇ ರೋಡು. ಸೀದಾ ಗಂಗೋತ್ರಿ ಅಂತ ಒಂದು ಲಾಡ್ಜ್ ಇದೆ. ಲಕ್ಷ್ಮಿ ಸ್ವಲ್ಪ ಬೇಜಾರಲ್ಲಿದ್ದಾಳೆ ಆ್ಯಕ್ಚುಲಾಗಿ, ಎಂತಕ್ಕಿಂತ ಹೇಳೋದಿಲ್ಲ, ಚೂರು ಬೇಜಾರಾಕೊಂಡು ಲಕ್ಷ್ಮಿ ಈ ಏರಿಯಾ ನೋಡುವಾಗ. ಹೇಳಿ ಎಂಥ ಮೆಮೊರೀಸ್ ಉಂಟು ಅಂತ ಹೇಳಿ ಇಲ್ಲಿ ಈ ಏರಿಯಾದಲ್ಲಿ ಲಕ್ಷ್ಮಿಗೆ ಭಯಂಕರ ಮೆಮೊರಿ ಉಂಟು. ಸೊ ಅತ್ತೆ ಮನೆಗೆ ಬಂದ್ವಿ. ಸೊ ಈ ರೂಮ್ಗಳೆಲ್ಲ ಧರ್ಮಸ್ಥಳದ್ದು ಇದರಲ್ಲಿ ವರ್ಕ್ ಮಾಡೋರಿಗೆ ಕೊಡೋದು. ಸೊ ನಂದು ಅತ್ತೆ ಸಹ ಇವಾಗ ಧರ್ಮಸ್ಥಳದ ಛತ್ರದಲ್ಲಿ ವರ್ಕ್ ಮಾಡೋದಲ್ಲ, ಸೊ ಅದಕ್ಕೋಸ್ಕರ ಅವರಿಗೆ ಕೊಟ್ಟಿರೋ ರೂಮ್ ಇದೆಲ್ಲ. ಹಲೋ ಫ್ರೆಂಡ್ಸ್, ಹೇಳಿ. ರೆಡಿ ಆಗಿಲ್ವಾ? ಆಯ್ತು. ಹೆಲೋ ಫ್ರೆಂಡ್ಸ್, ಸ್ವಾಗತ ಮತ್ತೊಂದು ಹೊಸ ಬ್ಲಾಗಿಗೆ. ಸ್ವಲ್ಪ ದೂರದಲ್ಲಿ ಹಿಡಿದ್ರೆ ನನ್ನ ಮುಖ ತನಕ ಅಂತ ಬೆಳಕಾಯ್ತಾರೆ ಇಷ್ಟು ಯಾರು ಚಿಕ್ಕಮ್ಮನ. ಓಕೆ, ನಾವು ಧರ್ಮಸ್ಥಳಕ್ಕೆ ಹೋಗ್ತಿದ್ದೇವೆ. ಪ್ರತಿ ಸತಿ ಧರ್ಮಸ್ಥಳಕ್ಕೆ ಹೋಗುವಾಗ ಸಹ ಬರೀ ಧರ್ಮಸ್ಥಳಕ್ಕೆ ಹೋಗ್ತಿದ್ದೇವೆ ಅಂತ. ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ಉಂಟು, ಅಲ್ಲಿ ಹೇಳು. ಇಲ್ಲಿ ಸರ್ಪ್ರೈಸ್ ಆಗಿರ್ಲಿ. ಸೊ ಈಗ ಹೇಳಲಿಕ್ಕಿಲ್ಲ, ಒಂದು ಸ್ಪೆಷಲ್ ಆಗಿರೋ ಒಂದು ವಿಷಯನೇ ಉಂಟು ಆಕ್ಚುಲ್ ಆಗಿ. ಎಂತ ಹೇಳಿದ್ರೆ ಈಗ ಹೇಳುದಾ, ಬೇಡಲ್ಲ. ಸೊ ಸಸ್ಪೆನ್ಸ್ ಆಗಿರ್ಲಿ ಅಂತ ಲಕ್ಷ್ಮಿ ಅವರು ಹೇಳ್ತಿದ್ದಾರೆ, ಸಸ್ಪೆನ್ಸ್ ಆಗಿರ್ಲಿ ಅಂತ. ಸೊ ಒಂದು ಆಕ್ಚುಲ್ ಆಗಿ ತುಂಬಾ ಖುಷಿ ಆಗ್ತದೆ. ಯಾಕೆಂತ ಸಹ ಈ ವಿಡಿಯೋನ ಎಂಡ್ ತನಕ ನೋಡಿ, ಅವಾಗ ಗೊತ್ತಾಗ್ತದೆ. ಮೋಸ್ಟ್ಲಿ ಈ ವಿಡಿಯೋದಲ್ಲಿ ಹಾಕ್ತಾರೆ, ಇನ್ನೊಂದು ವಿಡಿಯೋವನ್ನು ಮಾಡಿ ಹಾಕ್ತಾರೆ ಅಂತ ಗೊತ್ತಿಲ್ಲ. ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಮಾನಿಟೈಸೇಷನ್ಗೆ ಬರೀ ಇನ್ನೊಂದು 100 ಗಂಟೆಗಳ ಅವಶ್ಯಕತೆ ಇರೋದು. ಆ 100 ಗಂಟೆಗಳು ವಾಚ್ ಅವರ್ ಬಂತು ಅಂತ ಹೇಳಿದ್ರೆ ನಂದು ಚಾನಲ್ ಇಮಿಡಿಯೇಟ್ ಮಾನಿಟೈಸೇಷನ್ ಆಗಿಬಿಡ್ತದೆ. ಸೊ ರೋಡು ಭಯಂಕರ ಖರಾಬ್ ಕಂಡೀಷನ್ ಆಗಿಬಿಟ್ಟು ಹೋಗಕ್ಕೆ ಆಗ್ತಾ ಇಲ್ಲ. ಆದ್ರೆ ರೋಡ್ನ ನಾನು ತೋರಿಸಿಲ್ಲ, ಪ್ರತಿ ಸತಿ ಹೇಳಿ ತೋರಿಸ್ಬೇಡ. ಎಲ್ಲ ವಿಡಿಯೋದಲ್ಲಿ ಒಂದೇ ಕಂಟೆಂಟ್ ಆಗಿ ಹೇಳ್ತೀನಿ, ನನಗೆ ಬೋರ್ ಆಗಿರುತ್ತೆ. ಸೊ ಹಾಗೆ ಮತ್ತೆ ಫೇಸ್ಬುಕ್ ಅಲ್ಲಿ ಯಾರಾದ್ರೂ ನೋಡ್ತಿದ್ರೆ ಒಂದು ಫಾಲೋ ಬಟನ್ ಒತ್ತಿ ಬಿಡಿ. ಫೇಸ್ಬುಕ್ ಅಲ್ಲಿ ನಾವು 2000 ಫಾಲೋವರ್ಸ್ ಅನ್ನು ದಾಟಿದ್ದೇವೆ. ಅದೇ ತರ ಸಬ್ಸ್ಕ್ರೈಬರ್ಸ್ ಅಷ್ಟೇ ನಂದು ಯೂಟ್ಯೂಬ್ ಅಲ್ಲಿ 1000 ಇಂದ ಮೇಲೆ ಹೋಗಿ ಆಲ್ರೆಡಿ ಹೋಗಿ ಆಗಿದೆ. ಸೊ ಅದಕ್ಕೆ ಒಂದು ಲೈವ್ ಮಾಡುವಂತ ಇದ್ದೀನಿ ನಾನು, ಅದಕ್ಕೆ ಸಹ ಟೈಮ್ ಸಿಗ್ಲಿಲ್ಲ. ಸೊ ಎಸ್, ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ತರ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ಟಾಪ್ ದಿಸ್ ರಬ್ಬಿಶ್. ಬರ್ತಾ ಶಾಪಿಗೆ ಹೋಗಿ ಬಂದು ಆಯ್ತಾ. ಈ ಒಂದು ಐಟಮ್ ನಾನು ನೋಡಿದೆ, ನಾನು ಶಾಪಲ್ಲಿ ಇದ್ದ ಆಕ್ಚುಲಿ ಮೊನ್ನೆ ಬಂದಿತ್ತು, ತಿನ್ನೋದು ಯೋಚನೆ ಮಾಡ್ತಿದ್ದೆ. ಇದು 90s ಕಿಡ್ಸಿಗೆಲ್ಲ ಇದರ ಬಗ್ಗೆ ಗೊತ್ತಿರ್ತದೆ ಅಂತ. ನಾವು ಸಣ್ಣದಿರುವಾಗ ಎಂತ ಹೇಳ್ತೀವಿ ಅಂದ್ರೆ ಇದಕ್ಕೆ ಇಮ್ಲಿ ಜಾಮ್, ಇದಕ್ಕೆ ಹುಳಿ ಅಂತ ಹೇಳ್ತೀವಿ. ಬರೀ ಅಂದ್ರೆ ಇದೊಂಥರ ಕಟ್ಟ ಮಿಟ್ಟ ಟೇಸ್ಟ್ ಇರ್ತದೆ, ಭಾರಿ ಚಂದ ಇರ್ತದೆ. ಅವಳಿಗೆ ಮತ್ತೆ ಅಮ್ಮನ ಮನೆಗೆ ಯಾವತ್ತು ಹೋಗ್ಲಿಕ್ಕೆ ದಿವಸ ಭಯಂಕರ ಒಂದು ಖುಷಿ, ಭಯಂಕರ ಒಂದು ಎಕ್ಸೈಟ್ಮೆಂಟ್. ಅಮ್ಮನ ಮನೆಗೆ ಹೋಗ್ತಿದೆ ಎಲ್ರಿಗಿಂತ ಸ್ವಲ್ಪ ನಿಂಗೆ ಜಾಸ್ತಿ ಅಷ್ಟೇ ಚೂರು. ಸರಿ, ಪೆಟ್ರೋಲ್ ಪಂಪಿಗೆ ಬಂದ್ರೆ ಸ್ವಲ್ಪ ಫ್ಯೂಲ್ ಅನ್ನು ಹಾಕಿಕೊಂಡು ತದನಂತರ ನಾವು ಮುಂದುವರಿಸುವ ನಮ್ಮ ಪಯಣವನ್ನು. ಆಯ್ತು ಬಿಡು. ಲಾಸ್ಟ್ ಟೈಮ್ ಆಫರ್ ಇತ್ತು ಲಕ್ಷ್ಮಿ, ಈ ಸತಿ ಆಫರ್ ಇಲ್ಲ ನೋಡು. ರೀಸೆಂಟ್ ಆಗಿ ನಾಯರದಲ್ಲಿ ಒಂದು ಆಫರ್ ಕೊಡ್ತಿದ್ರು. ಸೊ ಈ ಆಫರ್ ನನಗೆ ನಿಲ್ಲಿಸಿದ್ದಾರೆ ಅಂತ. ಮೊನ್ನೆ ನಾವು ಪೆಟ್ರೋಲ್ ಹಾಕ್ಬೇಕಂದ್ರೆ
ಮೊನ್ನೆ ನಾವು ಪೆಟ್ರೋಲ್ ಹಾಕುವಾಗ ಸ್ವಲ್ಪ ಆಫರ್ ಇತ್ತು ಆಕ್ಚುಲಿ ನಮಗೆ 1,000 ಪೆಟ್ರೋಲ್ನ ಬದಲು 1,000ಕ್ಕೆ 10 ಲೀಟರ್ ಸಿಕ್ಕಿತ್ತು ನನಗೆ. 10 ಲೀಟರ್ ಅಂದ್ರೆ 990 ರುಪೀಸಿಗೆ 10 ಲೀಟರ್ ಸಿಕ್ಕಿತ್ತು. 1 ಲೀಟರ್ ಪೆಟ್ರೋಲ್ಗೆ 101 ರೂಪಾಯಿ ಉಂಟಲ್ಲ, ಆದ್ರೂ ಲಾಭನೇ. ನ್ಯಾಯದಲ್ಲಿ ಮೊನ್ನೆ ಒಂದಿನ ಆಫರ್ ಇತ್ತು, ಸೊ ಇವತ್ತು ಸಹ ಆಫರ್ ಉಂಟು ಅಂದ್ಕೊಂಡು ಇವತ್ತು ಆಫರ್ ಏನಿಲ್ಲ. ಸೊ ಹೋಗುವ ಇನ್ನು ಸೀದಾ ಮೋಸ್ಟ್ಲಿ ಧರ್ಮಸ್ಥಳಕ್ಕೆ ಅಂತ ಅನಿಸ್ತದೆ. ಸೊ ಧರ್ಮಸ್ಥಳಕ್ಕೆ ಹೋದ ನಂತರ ಏನೊಂದು ನಾವು ಒಂದು ಹೇಳಲಿಕ್ಕೆ ಬಾಕಿ ಮಾಡಿಟ್ಟಿದ್ದೇವೆ, ಆ ಒಂದು ಸರ್ಪ್ರೈಸ್ ಅನ್ನು ರಿವೀಲ್ ಮಾಡುವ. ಅದಕ್ಕಿಂತ ಮುಂಚೆ ನನಗೆ ಕವನನ ಮನೆಗೆ ಹೋಗ್ಲಿಕ್ಕುಂಟು. ಕವನನಿಗೆ ಸ್ವಲ್ಪ ಐಟಮ್ ಎಲ್ಲ ಕೊಡ್ಲಿಕ್ಕೆ ಉಂಟು. ಸೊ ನಮ್ಮ ಮನೆಯಲ್ಲಿ ಸ್ವಲ್ಪ ತೆಂಗಿನೆಣ್ಣೆ ತಗೊಂಡು ಕವನನ ಮನೆಗೆ ಕೊಡ್ಲಿಕ್ಕೆ. ಸೊ ಫಸ್ಟ್ ನಾವು ಕವನನ ಮನೆಗೆ ಹೋಗ್ಬೇಕು. ಕವನನ ಮನೆಗೆ ಹೋಗಿ ಕವನನಿಗೆ ಅಲ್ಲಿ ತೆಂಗಿನೆಣ್ಣೆ ಕೊಟ್ಟು ಆಮೇಲೆ ಇಲ್ಲೆಂತ ಉಂಟು ಕವನನಿಗೆ ಕೊಡ್ಲಿಕ್ಕೆ, ಆ ಮೆಡಿಸಿನ್ ಸ್ವಲ್ಪ ಉಂಟು ಅವ್ರಿಗೆ ಕೊಡ್ಲಿಕ್ಕೆ. ಸೊ ಅದನ್ನು ಸ್ವಲ್ಪ ಕೊಟ್ಟು ಆಮೇಲೆ ಲಕ್ಷ್ಮಿ ಮನೆಗೆ ಹೋಗುದು. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ನೆಕ್ಸ್ಟ್ ಲೆವೆಲ್ ಸಾಂಗ್ ಮಾತ್ರ ಆಯ್ತಾ. ಈ ಉತ್ತರ ಕರ್ನಾಟಕದ ಕೆಲವು ಸಾಂಗ್ಸ್ ನೀವು ಕನ್ನಡದಲ್ಲಿ ನೋಡಿರ್ಬೋದು. ಹೈಯೆಸ್ಟ್ ಓಡಿದ ಸಾಂಗ್ ಯಾವುದು ಅಂತ ಕೇಳಿದ್ರೆ ನಾ ಡ್ರೈವರ್ ಅಂತ ಒಂದು ಸಾಂಗ್ ಉಂಟು. ಅದೇ ಹೈಯೆಸ್ಟ್ ಓಡಿದ ಸಾಂಗ್. ನೀವು ಲೆಕ್ಕ ಹಾಕಿ ಎಷ್ಟೆಲ್ಲ ಪಾಪ್ಯುಲರ್ ಆಕ್ಟರ್ಸ್ ಇದ್ದಾರೆ ನಮ್ಮ ಕನ್ನಡದಲ್ಲಿ, ಬಟ್ ಅವರೆಲ್ಲರಿಗಿಂತ ಸಹ ಜಾಸ್ತಿ ವ್ಯೂಸ್ ಬಂದ ಸಾಂಗ್ ಯಾವ್ದು ಅಂತ ಕೇಳಿದ್ರೆ ನಾ ಡ್ರೈವರ. ಸೊ ಕೆಲವು ಸಾಂಗ್ಸ್ ಕೇಳಲಿಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿರ್ತದೆ. ಅದಕ್ಕೋಸ್ಕರ ನೋಡಿ ಈ ಸಾಂಗ್ಸ್ ಅಷ್ಟೇ ಒಂದು ತರ ಕೇಳಲಿಕ್ಕೆ ಒಂಥರ ಮಜಾ ಉಂಟು ಮಾತ್ರ ಆಯ್ತಾ. ಒಂದು ಡ್ರೈವ್ ಮಾಡ್ಕೊಂಡು ಹೋಗುವಾಗ ಭಾರಿ ಒಂದು ಒಳ್ಳೆ ಫೀಲ್ ಕೊಡ್ತದೆ, ಒಂದು ಮೀನಿಂಗ್ ಉಂಟು ಆಕ್ಚುಲ್ ಆಗಿ. ಅದೇನೋ ಗೊತ್ತಿಲ್ಲ ಆಕ್ಚುಲ್ ಆಗಿ. ನೀವು ಕೆಲವು ನೋಡಿ ಎಷ್ಟು ಸಾಂಗ್ಗಳು ಉಂಟು ಕನ್ನಡದಲ್ಲಿ, ಮೂವಿ ಸಾಂಗ್ಗಳಿಗಿಂತ ಜಾಸ್ತಿ ಉತ್ತರ ಕರ್ನಾಟಕ ಸಾಂಗ್ಸ್ ಅಂತ ಹಾಕಿ ಯಾವ್ದಾರು ಒಂದು ಮೂವಿ ಸಾಂಗ್ ಅನ್ನು ಬೇರೆ ತರ ಕಾಪಿ ಮಾಡಿಬಿಟ್ಟು ಅದಕ್ಕೆ ಒಂದು ಬೇರೆ ಲಿರಿಕ್ಸ್ ಬರ್ದು ಅದನ್ನು ಹಾಡಿರ್ತಾರೆ. ಭಾರಿ ಚಂದ ಆಗ್ತದೆ ಕೇಳಲಿಕ್ಕೆ ಮಾತ್ರ. ಯಾಕಂದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇಲ್ಲಿ ಬೇರೆ ಅಂತ ನಾವು ಇದು ಸುಬ್ರಹ್ಮಣ್ಯಕ್ಕೆ ಟರ್ನ್ ಆಗುವಲ್ಲಿ ಮೇಲೆ ಫ್ಲೈಓವರ್ ಓಪನ್ ಮಾಡಿದ್ದಾರೆ. ಈಗ ಕೆಲವರು ಗೊತ್ತಾಗದೆ ಸೀದಾ ಫ್ಲೈಓವರ್ ಸತ್ತ ಹೋಗ್ತಾರೆ ಅಂತಂದ್ರೆ ವಾಪಸ್ ರಿಟರ್ನ್ ತಿರುಗಿಸಿ ಬಂದು ನೋಡಿ ಫ್ಲೈಓವರ್ ಹೇಗಾಗಿದೆ ನೋಡಿ. ಇದು ಪ್ರತಿ ಸತಿ ಬರುವಾಗಲೂ ಚೇಂಜ್ ಆಗಿರ್ತದೆ ನೋಡಿ. ಮೊನ್ನೆ ಬರುವಾಗ ಇದಾಗಿರ್ಲಿಲ್ಲ, ಕಾಂಕ್ರೀಟ್ ಆಗಿರ್ಲಿಲ್ಲ, ಇಲ್ಲಿ ಹಾಗಿಲ್ಲ ಆಯ್ತಲ್ಲ. ಲಕ್ಷ್ಮಿ ಮನೆ ಕಾಂಕ್ರೀಟ್ ಆಗಿರ್ಲಿಲ್ಲ ಅಲ್ಲ. ಸರ್ವಿಸ್ ರೋಡ್ ಮಾಡಿದೆ ಇಲ್ಲಿ ಕೆಳಗಿಂದ ನೋಡಿ. ಸರ್ವಿಸ್ ರೋಡ್ ಮೊನ್ನೆ ಆಗಿಲ್ಲ, ಆಯ್ತು ಈಗ ಆಗಿದೆ. ಸ್ವಲ್ಪ ಉಬ್ಬು ತಗ್ಗು ರಸ್ತೆಗಳು ಏನಾದ್ರೂ ಸ್ವಲ್ಪ ನೋಡಿ. ಇಲ್ಲಿ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಆಗ್ತಾ ಉಂಟು, ಯಾವಾಗ ಆಗ್ತದೆ ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ರೆಡಿ ಆಗಿದೆ ನೋಡಿ. ನಾನು ಮೊನ್ನೆ ಬರುವಾಗ ಅದರಲ್ಲಿ ಆ ಸೈಡಿಂದ ಬಂದು ಈ ಸತಿ ಆಗುದಿಲ್ಲ. ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ ಇಲ್ಲಿ ಯಾರಿಗೆ ಸಹ ನೋಡಿ. ಇಲ್ಲಿ ಕೆಳಗಡೆ ಡೈವರ್ಷನ್ ಕೊಟ್ಟಿದ್ದಾರೆ ಸುಬ್ರಹ್ಮಣ್ಯಕ್ಕೆ ಬರೋವರಿಗೆ. ನೋಡ್ಕೊಳ್ಳಿ, ಎಲ್ಲಿಯಾದ್ರೂ ನನ್ನ ಬ್ಲಾಗ್ ನೋಡಿ ಯಾರಿಗಾದ್ರು ಹೆಲ್ಪ್ ಆದ್ರೂ ಆಗ್ಬೋದು. ನಮ್ಮ ಬೆಳ್ಳಾರಿಗೆ ಹೋಗ್ಲಿಕ್ಕೆ ಇನ್ನೊಂದು ಗೋಳಿದೊಟ್ಟು ಒಂದು ದಾರಿ ಉಂಟು. ಗೋಳಿದೊಟ್ಟು ಅಂತ ಒಂದು ಊರುಂಟು, ಅಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಬಟ್ ಲಾಸ್ಟ್ ಮೊನ್ನೆ ನಾನು ಮತ್ತೆ ಮಿಲಾನ್ ಬರ್ಬೇಕಂದ್ರೆ ಇವಳನ್ನ ಯಾರ ಕರ್ಕೊಂಬರ್ಲಿಕ್ಕೆ ಬರೋ ನಾನು ನಿನ್ನೆ ಕರ್ಕೊಂಬರ್ಲಿಕ್ಕಲ್ಲ, ಇವಳನ್ನ ಕರ್ಕೊಂಬರ್ಲಿಕ್ಕೆ ಅಂತ ನಾನು ಇಲ್ಲಿಗೆ ಬಂದಾಗ ಗೋಳಿದೊಟ್ಟು ರೋಡೇ ಬಂದದ್ದು. ಸೊ ಅಲ್ಲಿ ಬರ್ಬೇಕಂದ್ರೆ ಆ ರೋಡ್ ಹೇಗಾಗಿದೆ ಅಂದ್ರೆ ಸಿಂಗಲ್ ರೋಡ್. ಅದು ಸಿಂಗಲ್ ರೋಡಲ್ಲಿ ಎಲ್ಲಿಯಾದ್ರೂ ರೋಡಲ್ಲಿ ನಡುವಲ್ಲಿ ಡ್ಯಾಮೇಜ್ಗಳಾಗಿದ್ರೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಸಾಗುದಿಲ್ಲ. ಆದ್ರೆ ಡಬಲ್ ರೋಡಲ್ಲಿ ಒಂದು ಅಡ್ವಾಂಟೇಜ್ ಅಂತಂದ್ರೆ ಒಂದು ಕಡೆ ರೋಡ್ ಗುಂಡಿ ಬಿದ್ದಿದ್ರೆ ಇನ್ನೊಂದು ಕಡೆಯಿಂದ ರೋಡ್ ಸರಿ ಇರ್ತದೆ. ಸೊ ಒಂದು ಕಡೆ ಪಾಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಮತ್ತೆ ಈ ರೋಡಲ್ಲಿ ವೆಹಿಕಲ್ಸ್ ತುಂಬಾ ಫಾಸ್ಟ್ ಆಗಿ ಮೂವ್ಮೆಂಟ್ ಅಲ್ಲಿ ಇರ್ತದೆ, ಅದರಿಂದಾಗಿ ಪರವಾಗಿಲ್ಲ. ಉಂಟು ನೋಡಿ. ಈಗ ಈ ಮೊನ್ನೆ ಎಲ್ಲ ಈ ಅಂಗಡಿಗಳ ಸಮೇತ ಇರ್ಲಿಲ್ಲ, ಸಿಕ್ಕಾಪಟ್ಟೆ ಮಳೆ ಇತ್ತು ಲಾಸ್ಟ್ ಮಂತ್ ಅಲ್ಲಿ ಅಲ್ಲ, ಇದೇ ಮಂತ್ ಅಲ್ಲಿ ಫಸ್ಟ್ ವೀಕ್ ಅಲ್ಲಿ ಭಯಂಕರ ಇತ್ತು ನೋಡಿ. ಕೆಲವು ಅಂಗಡಿಗೆಲ್ಲ ಖಾಲಿ ಕೂತ್ಕೊಂಡಿದ್ದಾರೆ. ನಾವು ಫುಲ್ ಜರ್ನಿ ಎಲ್ಲ ನಾನಷ್ಟು ರೆಕಮೆಂಡ್ ಮಾಡೋದಿಲ್ಲ. ಒಂದು ಸರ್ತಿ ಬೇಕಾದ್ರೆ ಯಾವತ್ತಾದ್ರೂ ಒಂದು ಸುಮ್ಮನೆ ಒಂದು ಟ್ರೈ ಮಾಡಿಲ್ಲ ಅಂತ ಹೇಳಿದಾಗ ಟ್ರೈ ಮಾಡ್ಬೋದು ಅಷ್ಟೇ. ಟೇಸ್ಟ್ ಅನ್ನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು ಅಂತ ಏನಿಲ್ಲ. ಅಂದ್ರೆ ತುಂಬಾ ಜನ ಬರ್ತಾರೆ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಎಲ್ಲ ಮಾಡ್ತಾರೆ ಅಂದ್ರೆ ಮ್ಯಾಕ್ಸಿಮಮ್ ಆಗಿ ಯಾವುದೇ ಒಂದು ಐಟಮ್ ಆಗಿರ್ಬೋದು, ಹೋಟೆಲ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ತುಂಬಾ ಅಂದ್ರೆ ಅವ್ರಿಗೆ ಹೇಗಿರ್ತದೆ ಅವ್ರದ್ದು ಬಿಸ್ನೆಸ್ ಟ್ರಿಕ್ಸ್ ಹೇಗೆ ಇರ್ತದೆ ಅಂತ ಹೇಳಿದ್ರೆ, ಈಗ ನೀವು ಇವತ್ತು ಹೋಗಿ ಅಲ್ಲಿ ಫುಡ್ ಮಾಡಿದ್ರೆ ನಾಳೆ ಬರ್ಲೇಬೇಕು ಅಂತ ಹೇಳಿ ನಾಳೆ ಬೇರೆ ಡಿಫ್ರೆಂಟ್ ಆಗಿ ಇನ್ನೊಬ್ರು ಯಾರು ನೀವು ಯಾವುದೋ ಒಂದು ವರ್ಷ ಕಳೆದು ಬಿಟ್ಟು ಮತ್ತೆ ಹೋಗ್ತಿರೋ ಹೊರತು ಅವಾಗಲೇ ಈ ವೀಕಲ್ಲಿ ನೆಕ್ಸ್ಟ್ ಟೈಮ್ ಹೋಗೋದೆಲ್ಲ ಮಾಡೋದಿಲ್ಲ. ಸೊ ಅದರಿಂದಾಗಿ ತುಂಬಾ ಏನು ಒಳ್ಳೆ ಕ್ವಾಲಿಟಿ ಕೊಡ್ಬೇಕು ಅಂತ ಯೋಚನೆ ಮಾಡೋದಿಲ್ಲ. ಯಾರಾಗಿದ್ರು ಅಷ್ಟೇ ಆಬ್ವಿಯಸ್ ಆಗಿ ಬಿಸ್ನೆಸ್ ಎಂಡ್ ಆಫ್ ದ ಡೇ ಅಷ್ಟೇ. ಸೊ ಹೋಗ್ತದೆ ನೋಡಿ ಆನ್ ದ ವೇ. ನಾವು ಆಲ್ಮೋಸ್ಟ್ ಕೊಕ್ಕಡ ಹತ್ರ ಬಂದ್ವಿ. ಇನ್ನು ಇಲ್ಲಿಂದ ಒಂದು 14-15 ಕಿಲೋಮೀಟರ್ಸ್ ಇರಬಹುದು ಮೋಸ್ಟ್ಲಿ ಧರ್ಮಸ್ಥಳದಿಂದ ಕನ್ಯಾಡಿಗೆ ಹೋಗ್ಬೇಕು. ನಾವು ಕನ್ಯಾಡಿಗೆ 20 ಕಿಲೋಮೀಟರ್ಸ್ ಹತ್ರ ಇರಬಹುದು. ಸೊ ಕವನನಿಗೆ ಮೆಡಿಸಿನ್ ಕೊಟ್ಟು ಆಮೇಲೆ ಲಕ್ಷ್ಮಿ ಮನೆಗೆ.
ಒಕ್ಕಡಪೇಟೆಯಲ್ಲಿ ಇದ್ದೇವೆ. ನಮಗೆ ನಾಳೆ ಒಂದು ಪ್ರೋಗ್ರಾಮ್ ಉಂಟು, ಅದಕ್ಕೊಂದು ಮಣ್ಣಿನ ಮಡಿಕೆ ಬೇಕಿತ್ತು. ಸೊ ಹುಡುಕ್ತಾ ಇದ್ದೇವೆ. ಇಲ್ಲಿ ಎಲ್ಲೋ ಒಂದು ಕಡೆ ಉಂಟದೊಬ್ರು ರಿಕ್ಷಾದ ಅಣ್ಣ ಹೇಳಿದ್ರು. ಸೊ ಒಂದು ಚಿಕ್ಕ ಶಾಪ್ ಉಂಟಂತೆ ಇಲ್ಲಿ. ದೊಡ್ಡ ದೊಡ್ಡ ಸಿಟಿಯಲ್ಲೆಲ್ಲ ಸ್ವಲ್ಪ ಜಾಸ್ತಿ ರೇಟ್ ಇರ್ತದೆ, ಇಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಸಿಗ್ತದೆ. ನಮಗೆ ಒಂದು ಸಣ್ಣ ಪಾತ್ರ ಬೇಕಾಗ್ತದೆ. ಆಕ್ಚುಲಿ ಒಂದು ಸಣ್ಣ ಒಂದು ಕಾರ್ಯಕ್ರಮ ಉಂಟು, ಸಸ್ಪೆನ್ಸ್ ಅಂತ ಹೇಳಿದ್ರೆ ಅಂತರಿಂದ ಅದು ಎಂತ ಅಂತ ಹೇಳಿಕ್ಕಿಲ್ಲ. ಸೊ ಅದನ್ನ ನಾನು ಮತ್ತೆ ರಿವೀಲ್ ಮಾಡ್ತೀವಲ್ಲ. ಸೊ ಈಗ ಮಣ್ಣಿನ ಮಡಿಕೆಯಲ್ಲಿ ಸಿಗ್ತದೆ ನೋಡ್ಬೇಕು. ಇದಕ್ಕಿಂತ ಹಿಂದೆ ಅಂತ ಹೇಳಿದ್ರು, ನಾವು ದ್ವಾರದ ಹತ್ರ ಬಂದ್ವಿ. ಕರೆಕ್ಟ್ ಇಲ್ಲಿ ಇದೆ, ಕರೆಕ್ಟ್ ಅವ್ರು ಹೇಳಿದವ್ರಿಗೆ ಉಂಟು ನೋಡಿ. ಇಲ್ಲಿ ಚಿಕ್ಕ ಚಿಕ್ಕ ಮಡಿಕೆಗಳು, ಇದ್ರಲ್ಲಿ ಉಂಟಲ್ಲ ಚಿಕ್ಕದವ್ರು. ಇಲ್ಲಿ ಸ್ವಲ್ಪ ಚಿಕ್ಕ ಮಡಿಕೆಗಳುಂಟು. ರೇಟ್ ಕನ್ವಿನ್ಸಿಂಗ್ ಆಗಿ ಉಂಟಂತ ಒಂದು ಸ್ವಲ್ಪ ಅವ್ರ ಹತ್ರ ಅಣ್ಣನ ಹತ್ರ ಕೇಳಿಬಿಟ್ಟು ನಮಗೆ ಆಗೋ ಥರ ಇದ್ರೆ ತಗೊಳ್ಳುವ ಅಷ್ಟೇ. ಮಣ್ಣಿನ ಮಡಿಕೆ ಮಾಡುವವರು ಭಾರಿ ಕಮ್ಮಿಯಾಗಿದ್ದಾರೆ. ಹುಡುಗರೆಲ್ಲ ಇಂಜಿನಿಯರ್ಗಳಾಗಿದ್ದಾರೆ. ಇಂಜಿನಿಯರ್ಗಳಾಗದಿದ್ರೆ ಹುಡುಗಿ ಕೊಡುದಿಲ್ಲ. ಈಗ ಮಣ್ಣಿನ ಮಡಿಕೆ ಮಾಡೋರಿಗೆ ಹುಡುಗಿ ಕೊಡುದಿಲ್ಲ ಅಂತ, ಅದಕ್ಕೆಲ್ಲ ಇಂಜಿನಿಯರ್ ಆಗಿದ್ದಾರೆ. ಆಗ್ಬೋದಾ? 250 ಅಂತೆ. ಸೊ ನಮ್ಮ ಊರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ರೇಟ್ ಅಂತ ಅನಿಸ್ತಾ ಉಂಟು. ತಿಕ್ಕುಜಾತ ಚೂರು ಎಲ್ಲಿ ಹೆಜ್ಜೆ ಹಿಡ್ದು ಒಂದ 250 ಆ್ಯಕ್ಚುಲ್ ಆಗಿ ಪರವಾಗಿಲ್ಲ ಅಂತ ನಾನು ಕೇಳಿದಲ್ಲಿ. ಅಲ್ಲಿ 300 ಸಾಕಾ? ಇವಾಗ ಇದೆಲ್ಲ ಮಾಡುವವರು ಯಾರಿದ್ದಾರೆ? ಯಾರಿಲ್ಲ. ಅವ್ರು ಹೇಳಿದ್ರೆ ಎಲ್ಲರೂ ಜಾಬಿಗೆ ಹೋಗ್ತಾರೆ ಸಿಟಿಗಳಿಗೆ. ಸೊ ಇದನ್ನೆಲ್ಲ ವರ್ಕ್ ಮಾಡೋರು ಇಲ್ಲ. ಸರಿ ಆಗ್ಬೋದು, ಒಂದಿರಲಿ. ಐಕ್ ಒಂದು ದಾದನ ಪೇಪರ್ ಮಿನಿಮಮ್ ಒಂದು ಪುಡ ಒಂದು ಲೆಕ್ಕ ಜಾಗ ಚೂರು ಅವು ಆಯ್ತು. ಅವಳ ಸೇಮ್ ಆತಾ ಅವು ಚೂರು ಮಲ್ಲನಾ ಎಡ್ಡೋಣದ ಅಲ್ಲ ಅವಂದತ್ತ ಆಗ್ಬೋದಲ್ಲ ಲಕ್ಷ್ಮಿ? ಅದು ಸ್ವಲ್ಪ ದೊಡ್ಡದು ಅಂತ. ಅದೆಷ್ಟು ಅದು? ಅವೇ ಆಯ್ತದ? ಹಾಂ ಇಲ್ಲ ಮಾಡೋದು 75 ರೂಪೀಸ್ ಜಾಸ್ತಿ ಅಂತೆ. ಸಾಕಲ್ಲ? ಇದೆಂತಗೆ ಮಣ್ಣಿನ ಮಡಿಕೆಗೆ ಅಂತ ಬಂದವರಿಗೆ ಇದೆಂತಗೆ ಇದು ಬೇಕಾ? ಓಕೆ, ಫೈನಲಿ ಒಂದು ತಗೊಂಡು 250 ರೂಪೀಸ್ ಅಂತೆ. ಸೊ ಇದರಲ್ಲಿ ಜಾಸ್ತಿ ಬಾರ್ಗೇನ್ ಮಾಡಲಿಕ್ಕಿಲ್ಲ, ಬಿಕಾಸ್ ಇದರದೆಲ್ಲ ವರ್ಕ್ ಮಾಡೋರು ಇಲ್ಲಿ. ಫಸ್ಟ್ ಆಫ್ ಆಲ್ ಈ ಶಾಪ್ನವ್ರು ಹೇಳಿದ ಒಂದು ವಿಷಯ ಕರೆಕ್ಟ್. ಎಂತ ಅಂತ ಹೇಳಿದರೆ, ಎಲ್ಲರೂ ಇವಾಗ ಜಾಬಿಗೆ ಹೋಗ್ತಾರೆ. ಸುತ್ತ ಮಣ್ಣಿದ ಕೆಲಸ ಮಾಡೋರೆಲ್ಲ ಯಾರಿಲ್ಲ. ಇನ್ನೊಂದು 5 ವರ್ಷ 10 ವರ್ಷ ಕಲಿತು ಅಂತ ಹೇಳಿದ್ರೆ ಇದನ್ನೆಲ್ಲ ಆನ್ಲೈನಲ್ಲಿ ನೋಡಿ ಎಂತ ಡಿಮ್ಯಾಂಡ್ ಆಗ್ತದೆ ಅಂದರೆ, ಇಷ್ಟು ಸಣ್ಣ ಮಡಿಕೆಗೆ ಇವಾಗ ನಾವಿಲ್ಲಿ 300 ಕೊಟ್ವಿ ಅಂದರೆ ಆನ್ಲೈನಲ್ಲಿ ಇನ್ನೊಂದು 2-3 ವರ್ಷ ಕಳೆದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿ ಇಷ್ಟು ಸಣ್ಣ ಮಣ್ಣಿನ ಮಡಿಕೆಗೆ ಒಂದು 700-800 ರೂಪಾಯಿ ಕೊಡಬೇಕಾಗುತ್ತೆ. ಸುಮಾರು ಐಟಮ್ಗಳು ಆ ಥರ ಆಗಿದೆ. ಈಗ ಆನ್ಲೈನಲ್ಲಿ ಸಿಕ್ಕಾಪಟ್ಟೆ ರೇಟಿಗೆ ಸೇಲ್ ಮಾಡ್ತಿದ್ದಾರೆ. ನನಗೆ ಎಲ್ಲಿ ತನಕದ ಒಂದು ವಿಶೇಷ ಅಂದರೆ, ಹಲಸಿನಕಾಯಿದು ಬೀಜ ಉಂಟಲ್ಲ, ಹಲಸಿನ ಹಣ್ಣಿನ ಬೀಜ ಮಾಡ್ತಾರೆ ಗೊತ್ತಾ ಆನ್ಲೈನಲ್ಲಿ. ನಾನು ಮೊನ್ನೆ ಅಮೆಝಾನ್ ಅಲ್ಲಿ ಏನೋ ನೋಡ್ತಾ ಇರ್ಬೇಕಂದ್ರೆ, ಫ್ಲಿಪ್ಕಾರ್ಟ್ ಅಲ್ಲಿ ನಮ್ಮ ಊರಲ್ಲಿ ಬಿಸಾಡ್ತಾರೆ, ಯೂಸೇ ಮಾಡುದಿಲ್ಲ ಅಷ್ಟು. ಅಂದ್ರೆ ಇವಾಗೆಲ್ಲ ಸಿಗುದಿಲ್ಲ ಅಂತ ಆಯ್ತಾದ್ರೆ ಕೆಲವು ಕಡೆ ಎಲ್ಲ. ಮತ್ತೆ ಕೆಲವೆಲ್ಲ ನಾವು ಕುರ್ಕ ಇದೆ ಹೇಳ್ತಿದ್ವಿ, ಒಂದು ಹಣ್ಣು ಬರ್ತಿತ್ತು ಮೊದಲು. ಸೊ ನಾವು ಮಂಗಳೂರಿನವರಿಗೆ ಗೊತ್ತಿರ್ತದೆ ಅದ್ರ ಬಗ್ಗೆ, ಬೇರೆ ಸಿಟಿಯಲ್ಲಿ ಬೆಳೆದವರಿಗೆ ಅಷ್ಟು ಗೊತ್ತಿರಲಿಲ್ಲ. ಆ ಹಣ್ಣನ್ನು ಸಹ ಇವಾಗ ಆನ್ಲೈನ್ ಅಲ್ಲಿ ಮಾರ್ತಾ ಇದ್ದಾರೆ. ನನಗೆ ಶಾಕ್ ನಿಜವಾಗ್ಲು. ಅದಕ್ಕೆ ಎಷ್ಟು ಗೊತ್ತುಂಟಾ? 1/4 kg 300 ರೂಪಾಯಿಗೆ ಮಾರ್ತಿದ್ದಾರೆ. ಅದನ್ನು ಸ್ವಲ್ಪ ಕಸಿ ಮಾಡಿ, ಸ್ವಲ್ಪ ಬ್ರೀಡಿಂಗ್ ಎಲ್ಲ ಮಾಡಿ, ಸ್ವಲ್ಪ ದೊಡ್ಡದು ಮಾಡಿ ಮಾರ್ತಿದ್ದಾರೆ. ಆದ್ರೂ ಕಾನ್ಸೆಪ್ಟ್ ಸೇಮ್. ಸೀಬೆ ಹಣ್ಣು ಅಂತ ಹೇಳ್ತಾರೆ, ಪೇರಳ ಅಂತ ಹೇಳ್ತಾರಲ್ಲ, ಪೇರಳ ನೋಡಿ ನಾವು ಈಗ ಶಾಪಲ್ಲೆಲ್ಲ 300 kg ಎಷ್ಟು ಮೊನ್ನೆ ನಾನು ಇವಳಿಗೆ ತಂದು ಕೊಟ್ಟೆ. 250-300 ರೂಪೀಸ್ 1 kg. ಸೊ ಅದು ಸಹ ಆಲ್ಮೋಸ್ಟ್ ಮುಗಿತಾ ಬಂತು ಅಂತ ಲೆಕ್ಕ. ಅಲ್ಲಿಗೆಲ್ಲ ನಾವು ಇಂಥ ಕೆಲವೆಲ್ಲ ನೋಡಿ ಮಣ್ಣಿನ ಮಡಿಕೆ ಇದನ್ನೆಲ್ಲ ನಾವು ಅಳಿಯದ ಹಾಗೆ ಆಕ್ಚುಲ್ ಆಗಿ ನೋಡ್ಕೋಬೇಕು. ಧರ್ಮಸ್ಥಳ ದ್ವಾರದ ಹತ್ರ ಬಂದ್ವಿ ನೋಡಿ. ಸ್ವಾಮಿ ಮಂಜುನಾಥ ಸ್ವಾಮಿ ಆ ದ್ವಾರದ ಹತ್ರ ಬಂದ್ವಿ. ಇಲ್ಲಿಂದ ನಾವು ಸೀದಾ ಹೋಗ್ತಿದ್ದೇವೆ ಕನ್ಯಾಡಿಗೆ. ಆ್ಯಕ್ಚುಲಿ ಲಕ್ಷ್ಮಿಯ ಮನೆಗೆ ಆ ರೋಡಲ್ಲಿ ಹೋಗ್ಬೇಕು. ಇನ್ನೊಂದು ದಾರಿ ಉಂಟು, ನಾನು ಆ ರೋಡಲ್ಲಿ ಹೋಗುವ ಅಂತೇಳಿ. ಸೊ ಆ ದಾರಿ ನಾವು ತೋರಿಸ್ಲೇ ಇಲ್ಲಲ್ಲ. ಇನ್ನೊಂದು ದಾರಿ ಆಚಿಂದ ಕನ್ನಡಿಯಿಂದ ಬರುವ ನಿಮ್ಮ ಮನೆಗೆ ಹೋಗ್ಬೋದು. ಎಂತ ಅಂದರೆ, ಗಂಗೋತ್ರಿ ಅಂತ ಒಂದು ಲಾಡ್ಜ್ ಉಂಟು ಇಲ್ಲಿ, ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಬರಬೇಕು ಅಂತಂದರೆ ಈ ರೋಡಲ್ಲಿ ಏನು ಮೇನ್ ರೋಡಲ್ಲಿ ಬರಬೇಕು ಅಂತ ಹೇಳಿಲ್ಲ, ಅದಕ್ಕೊಂದು ಅಡ್ಡ ದಾರಿ ಉಂಟು. ಸೊ ನಾನು ನಿಮಗೆ ಮತ್ತೆ ಬರಬೇಕಂದ್ರೆ ಕವನೊಂದು ಮನೆಯಿಂದ ಬರಬೇಕಂದ್ರೆ ತೋರಿಸ್ತೇನೆ ಎಲ್ಲಿಂದ ರೋಡ್ ಇರೋದು ಅಂತ. ನೇತ್ರಾವತಿಯಿಂದ ಸ್ವಲ್ಪ ಮುಂದೆ ಬಂದಾಗ ರೈಟಿಗೆ ಹೋಗ್ಬೇಕು. ನಾನು ನಿಮಗೆ ಮತ್ತೆ ಬರುವಾಗ ಕರೆಕ್ಟಾಗಿ ತೋರಿಸ್ತೇನೆ ಇಲ್ಲಿಂದ. ಇವಾಗ ನಾವು ಕನ್ನಡಿಯಿಂದ ಬಂದ್ವಿ ಕವನೊಂದು ಮನೆಯಿಂದ. ಸೊ ನಾನು ದಾರಿ ತೋರಿಸ್ತೇನೆ ನಿಮಗೆ ನೋಡಿ ಎಲ್ಲಿ ದಾರಿ ಅಂತ. ಇವಾಗ ನೇತ್ರಾವತಿಯಿಂದ ಒಂದು 100 ಮೀಟರ್ ಬಂದಾಗ ಇಲ್ಲಿ ರೈಟಿಗೆ ತಗೋಬೇಕು ನೋಡಿ. ಈ ಬೋರ್ಡ್ನ ಸ್ವಚ್ಛ ಭಾರತ್ ಸ್ವಚ್ಛ ಧರ್ಮಸ್ಥಳ ಅಂತ, ಮಹಾತ್ಮ ಗಾಂಧಿ ವೃತ್ತ ಅಂತ ಇರುತ್ತೆ ನೋಡಿ. ಇಲ್ಲಿಂದ ರೈಟ್ ತಗೊಂಡ್ರೆ ಒಂದೇ ರೋಡು ನೋಡಿ, ಈ ಥರ ರೋಡು. ಸೊ ಇದು ಸ್ಟ್ರೈಟ್, ಎಲ್ಲಿ ಡಿವಿಯೇಷನ್ ಇಲ್ಲ, ಒಂದೇ ರೋಡು.
ತಮ್ಮ ಇದ್ದಾನೆ ಪುಟ್ಟ ಅಂತ, ಅವ ಇಲ್ಲಿ ಇವಳ ಎದುರಿಸೋದು. ಇಲ್ಲಿ ಸ್ಮಶಾನ ಉಂಟು ರೋಡ್ ಇಲ್ಲಿ ಇದೆ ಅಲ್ಲ, ಇದಾ ಮುಂದೆದಾ? ಇದಲ್ಲ, ಅದು ಸ್ವಚ್ಛ ಸಂಕೀರ್ಣ. ಅಂದ್ರೆ ಇಲ್ಲಿಯ ಇದು ವೇಸ್ಟ್ ಎಲ್ಲ ತಂದು ಹಾಕ್ತಾರಲ್ಲ ಅದು. ಇಲ್ಲಿ ನೋಡಿ ಸಾರ್ವಜನಿಕ ಸ್ಮಶಾನ. ಲಕ್ಷ್ಮಿ ಸ್ವಲ್ಪ ಬೇಜಾರಿದ್ದಾಳೆ ಆಕ್ಚುಲಾಗಿ, ಎಂತಕ್ಕಿಂತ ಹೇಳುದಿಲ್ಲ, ಚೂರು ಬೇಜಾರಾಕೊಂಡು ಲಕ್ಷ್ಮಿ ಈ ಏರಿಯಾ ನೋಡುವಾಗ. ಹೇಳಿ ಎಂತ ಮೆಮೊರೀಸ್ ಉಂಟು ಅಂತ ಹೇಳಿ ಇಲ್ಲಿ. ಈ ಏರಿಯಾದಲ್ಲಿ ಲಕ್ಷ್ಮಿಗೆ ಭಯಂಕರ ಮೆಮೊರಿ ಉಂಟು. ಸೊ ಅತ್ತೆ ಮನೆಗೆ ಬಂದ್ವಿ ನೋಡಿ, ಇದು ಮನೆ. ಸೊ ಈ ಮನೆ ನಿಮಗೆ ನಾನು ಈಗ ಒಂದ್ಸತಿ ತೋರಿಸಿ ಬಿಡ್ತೇನೆ, ಅವಾಗ ಗೊತ್ತಾಗುತ್ತೆ, ಒಂದು ಸ್ವಲ್ಪ ಕ್ಲಾರಿಟಿ ಬರ್ತದೆ. ಫೈಟ್ ಮಾಡ್ತೀನಿ ನೀನು ಮನೆಯೆಲ್ಲ ನೋಡಿ ಖಾಲಿ ಖಾಲಿ. ಮಾವ ನಿಮ್ದು ಕೋಳಿ ಎಂತ ಮಾಡ್ತೀರಾ? ಮಾವಂದು ಕೋಳಿಗೆ ಇನ್ನು ಜಾಗ ಇಲ್ಲ ಇಲ್ಲಿ, ಮನೆಯೆಲ್ಲ ಖಾಲಿ 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 ಖಾಲಿ. ಮಾಮಿ ಹಾಯ್, ಮನೆಯೆಲ್ಲ ಖಾಲಿ 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 ಆಗಿದೆ. ಯಾಕೆ ಖಾಲಿ ಮಾಡಿ ಕೂತಿದ್ದೀರಾ? ಲೈಟಲ್ಲಿ ಲೈಟ್ ತೆಗ್ದಾಯ್ತಾ? ಸೊ ಯಾಕೆ ಖಾಲಿ 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 ಅಂತ ಹೇಳಿದ್ರೆ, ಈ ಮನೆಗೆ ಇವತ್ತಿಗೆ ವಿದಾಯ. ಸೊ ಇವತ್ತು ಲಾಸ್ಟ್ ಈ ಮನೆ. ಇವತ್ತಿಂದ ನಂತರ ಹೊಸ ಮನೆಗೆ ಲಕ್ಷ್ಮಿಯ ಅಪ್ಪ ಅಮ್ಮ ಮತ್ತೆ ಪುಟ್ಟ ಎಲ್ಲ ಶಿಫ್ಟ್ ಆಗ್ತಿದ್ದಾರೆ. ಸೊ ನಾವಿಲ್ಲಿ ಇವಾಗ ಅಲ್ಲಿಗೆ ಹೋಗಿ ಬಂದ್ವಿ ಒಂದ್ಸತಿ ನಾವು, ಬಟ್ ಅದರದ್ದು ವಿಡಿಯೋ ಮಾಡಲಿಲ್ಲ. ನಾನು ಆ ಮನೆದೇ ಸಪ್ರೇಟ್ ಆಗಿ ಡೆಡಿಕೇಟೆಡ್ ವಿಡಿಯೋ ಮಾಡುವ ಅಂತೇಳಿ. ಏಯ್ ನಿನ್ ಬರ, ಇವ ನೋಡು ಲಕ್ಷ್ಮಿ ಅಕ್ಕನ ಮಗ, ನೀವು ನಿಧಾನಲ್ಲ ಕಳ್ಳ ಇವನು, ಸ್ವಲ್ಪ ಬಿಟ್ಟರೆ ಸಾಕು ಇಡೀ ಹೋಗ್ತಾನೆ. ಬಾಯ್ಲೆ, ಅವನಿಗೆ ಕೋಳಿ ಇಡ್ಲಿಕ್ಕೆ ಹೋಗ್ತಿದ್ದಾನೆ ಈಗ. ಕೋಳಿ ಇಡ್ಲಿಕ್ಕೆ ಹೋಗ್ತಿದ್ಯಾ? ಇನ್ನು ಈ ಮನೆಗೆ ಬರ್ಲಿಕ್ಕಿಲ್ಲ, ಬಾ ಈ ಮನೆ ನೋಡ್ಕೋ ಲಾಸ್ಟ್. ಸೊ ಈ ಮನೆಗೆ ಇವತ್ತಿಗೆ ವಿದಾಯ. ನಾವು ಇಷ್ಟು ದಿನ ಅತ್ತೆ ಮನೆ ಅಂತೇಳಿ ಇವತ್ತಿದ್ದು ಇನ್ನು ಅತ್ತೆ ಮನೆ ಅಂತೇಳಿ ಬೇರೆ ಒಂದು ಮನೆಗೆ ಶಿಫ್ಟ್ ಆಗ್ತಿದ್ದೇವೆ. ಇವತ್ತು ಶಿಫ್ಟ್ ಮಾಡಿ ಬಂದದ್ದು ಆ್ಯಕ್ಚುಲಿ, ನಾವು ಬರೋ ಲೇಟ್ ಆಯಿತು. ಬಟ್ ಉದಯನೆಲ್ಲ ಬಂದು ಅಪ್ಪ ಎಲ್ಲ ಬಂದು ಫುಲ್ ಎಲ್ಲ ಸೆಟ್ ಮಾಡಿದ್ದಾರೆ ರೂಮ್ನ. ಸೊ ಇನ್ನು ಹೋಗಬೇಕು ನಾವು. ಸೊ ಅದರಲ್ಲೊಂದು ಡೆಡಿಕೇಟೆಡ್ ಆಗಿ ಬೇರೆನೇ ಬ್ಲಾಗ್ ಮಾಡುವ. ರೂಮ್ಗಳೆಲ್ಲ ಧರ್ಮಸ್ಥಳದ್ದು ಇದರಲ್ಲಿ ವರ್ಕ್ ಮಾಡೋರಿಗೆ ಕೊಡೋದು. ಸೊ ನಂದು ಅತ್ತೆ ಸಹ ಇವಾಗ ಧರ್ಮಸ್ಥಳದ ಛತ್ರದಲ್ಲಿ ವರ್ಕ್ ಮಾಡೋದಲ್ಲ, ಸೊ ಅದಕ್ಕೋಸ್ಕರ ಅವರಿಗೆ ಕೊಟ್ಟಿರೋ ರೂಮ್ ಇದೆಲ್ಲ. ಸೊ ಇವತ್ತಿಗೆ ಲಾಸ್ಟ್ ಈ ರೂಮು. ಸೊ ಅದನ್ನೊಂದು ಹೇಳುವಂತಿದ್ದೆ, ಅಂದರೆ ಲಕ್ಷ್ಮಿ ಅವ್ರಿಗೆಲ್ಲ ಮನೆ, ಲಕ್ಷ್ಮಿ ಅವರ ಮನೆ ಇದ್ದಲ್ಲ, ಅದು ಧರ್ಮಸ್ಥಳದಿಂದ ದೇವಸ್ಥಾನ ಲೆಕ್ಕದಲ್ಲಿ ಅಲ್ಲಿ ದೇವಸ್ಥಾನದಲ್ಲಿ ವರ್ಕ್ ಮಾಡೋರಿಗೆ ಕೊಡೋದು ಇದೆಲ್ಲ ರೂಮ್ಸ್ ಎಲ್ಲ. ನೋಡಿ ಸುಮಾರು ರೂಮ್ಸ್ ಉಂಟು ಇಲ್ಲಿ, ಇದು ಮಾತ್ರ ಅಲ್ಲ. ಸೊ ಸುಮಾರು ರೂಮ್ಸ್ ಉಂಟು ನೋಡಿ, ಎಲ್ಲ ರೂಮ್ಸು ನೋಡಿ, ಇದೆಲ್ಲ ರೂಮ್ಸ್. ಸೊ ಇವತ್ತಿಗೆ ಅದೇ ಹೊರಡುವ ಹೊಸ ರೂಮಿಗೆ. ಹಾಂ ಹೀಗೇನಾ? ಎಸ್. ಸೊ ಈ ರೂಮಿಗೆ ಇವತ್ತು ಲಾಸ್ಟ್ ಅಧ್ಯಾಯ. ಸೊ ಫೋಟೋಸ್ ಒಂದು ತೆಗಿಲಿಕ್ಕೆ ಉಂಟು, ದೇವರ ಫೋಟೋಸ್ ಒಂದು ತೆಗಿಲಿ. ಸೊ ಇದನ್ನು ತೆಗಿಬೇಕು. ಮತ್ತು ಕೆಲವು ಈ ಬೆಡ್, ಆಮೇಲೆ ಇಲ್ಲಿ ಕಬೋರ್ಡ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಶಿಫ್ಟಿಂಗ್ ಆಗಿದೆ ಈಗ ಆಲ್ರೆಡಿ. ಸೊ ಮತ್ತು ಕಿಚನ್ ಐಟಮ್ಸ್ ಅಷ್ಟೆಲ್ಲ ಶಿಫ್ಟ್ ಆಯ್ತಲ್ಲ, ಎಂತೆಲ್ಲ ಬಾಕಿ ಉಂಟು ಇನ್ನು. ಸೊ ಇದು ಸ್ಟವ್ ಮತ್ತು ಗ್ಯಾಸ್ ಅಂಡೆ ಒಂದು ಶಿಫ್ಟ್ ಆಗಬೇಕು, ಅಲ್ಲಿಗೆಲ್ಲ ಶಿಫ್ಟ್ ಆಯಿತು. ಫ್ರಿಜ್ ಕೂಡ ಶಿಫ್ಟ್ ಮಾಡಿದ್ದಾರೆ. ಸೊ ಸೊ ನಾವೀಗ ಹೊಸ ರೂಮಿಗೆ ಹೋಗ್ತಿದ್ದೇವೆ. ಹೊಸ ರೂಮಿನ ವಿಡಿಯೋವನ್ನು ಸಪ್ರೇಟಾಗಿ ಬೇರೆ ಡೆಡಿಕೇಟೆಡ್ ಆಗಿ ಮಾಡ್ತಾನೆ. ಸೊ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಬಾಯ್ ಬಾಯ್.